ಒಂದು ಕಾಡಿನಲ್ಲಿ ನದಿಯ ತಟದ ಬಳಿ ಆಮೆ ನೆಲದ ಕೆಳಗೆ ಸುಖವಾಗಿ ಬದುಕುತ್ತಿದ್ದಳು. ಆದರೆ ಆಕೆ ಪ್ರತಿದಿನ ನೆಲದಲ್ಲೇ ಚಲಿಸುತ್ತಿರುವುದರಿಂದ ಆಮೆಗೆ ಆಗಾಗ ಬೇಸರವಾಗುತ್ತಿತ್ತು. ಆಕೆಗೆ ಹಾರಲು ಆಗಸವನ್ನು ನೋಡಲು ಬಹಳ ಇಚ್ಛೆಯಾಗುತ್ತಿತ್ತು. ಒಂದು ದಿನ ಆಮೆ 2 ಹಕ್ಕಿಗಳೊಂದಿಗೆ ಸ್ನೇಹ ಮಾಡಿಕೊಂಡಳು. ಆ ಪಕ್ಷಿಗಳು ಆಮೆಗೆ ತನ್ನ ಗಾಳಿಯಲ್ಲಿ ಹಾರುವ ಅನುಭವಗಳನ್ನು ಹೇಳುತ್ತಾ ಸಂತೋಷ ಕೊಡುತ್ತಿದ್ದರು. ಆಮೆ ಹೇಳಿದಳು, ನೀವು ನನ್ನನ್ನು ಗಾಳಿಯಲ್ಲಿ ಹಾರಿಸಲು ಸಹಾಯ ಮಾಡಿದರೆ ನಾನು ತುಂಬಾ ಖುಷಿಪಡುವೆ. ಪಕ್ಷಿಗಳು ಒಪ್ಪಿಕೊಂಡವು. ಅವರು ಒಂದು ದೀರ್ಘವಾದ ಲಗಾಮನ್ನು ತಂದರು ಮತ್ತು ಆಮೆಯ ಬಾಯಿಯ ಹತ್ತಿರ ಅದನ್ನು ಹಿಡಿಯುವಂತೆ ಹೇಳಿದರು. ಪಕ್ಷಿಗಳು 2 ಬದಿಯಿಂದ ಲಗಾಮನ್ನು ಮೊರೆ ಹಿಡಿದು ಹಾರಲು ಪ್ರಾರಂಭಿಸಿದರು. ಆಮೆ ಗಾಳಿಯಲ್ಲಿ ಹಾರುತ್ತಿದ್ದಳು. ಆಕೆಗೆ ತುಂಬಾ ಸಂತೋಷ ಆಯಿತು. ಆದರೆ ಕೆಳಗೆ ಇರುವ ಜನರು ಆಶ್ಚರ್ಯದಿಂದ ಕೇಳಿದರು, ಅಯ್ಯೋ, ಆಮೆ ಹಾರ್ತಾ ಇದ್ದಾಳೆ, ಯಾರ ಕೆಲಸ ಇದು? ಆಮೆ ಹೆಮ್ಮೆಪಟ್ಟು ಉತ್ತರ ಹೇಳಲು ಬಾಯಿ ತೆಗೆದಳು, ಆದರೆ ತಕ್ಷಣವೇ ಆಕೆ ಬಾಯಿ ಬಿಡುತ್ತಿದ್ದಾಗ ಲಗಾಮು ಬಿಟ್ಟು ಕೆಳಕ್ಕೆ ಬಿದ್ದು ಹೋದಳು. ಈ ಕಥೆಯಿಂದ ನಮಗೆ ಹೆಮ್ಮೆ ಮತ್ತು ಅಹಂಕಾರ ದುರಂತಕ್ಕೆ ಕಾರಣವಾಗಬಹುದು. ತಾಳ್ಮೆಯು ಜ್ಞಾನವಾಗಿದೆ ಎಂದು ತಿಳಿಸುತ್ತದೆ. ನೀತಿ, ತಾಳ್ಮೆ ಮತ್ತು ಶಿಸ್ತಿನ ಮಹತ್ವವನ್ನು ಒತ್ತಿ ಹೇಳುತ್ತದೆ.